ಯಹೂದಿಗಳು ಹಾಗೆ ಶಿಯಾ ದೇಶದ ಮಧ್ಯೆ ಮತ್ತೆ ಕದನ ಶುರುವಾಗ್ಬಿಟ್ಟಿದೆ. ಅಣುಬಾಂಬ್ ಭೀತಿಗೆ ಈ ಬಾರಿ ಇಸ್ರೇಲ್ ಮೊದಲ ದಾಳಿಯನ್ನ ಮಾಡಿದ್ದು, ಪ್ರತ್ಯುತ್ತರವಾಗಿ ಇರಾನ್ ಕೂಡ ಆರ್ಭಟಿಸ್ತಾ ಇದೆ. ನಿನ್ನೆಗಿಂತ ಇವತ್ತು ಯುದ್ಧ ತೀವ್ರವಾಗಿದ್ದು, ಬಾಂಬೋ ಕ್ಷಿಪಣಿಗಳ ಹೊಡೆತಕ್ಕೆ ಟೆಹರಾನ್, ಟೆಲ್ ಅವೀವ್ ನಗರಗಳು ಪತರಗುಡ್ತಾ ಇವೆ. ಮಧ್ಯಪ್ರಾಚ್ಯ ಮತ್ತೆ ಕದನ ಭೂಮಿಯಾಗಿ ಮಾರ್ಪಟ್ಟಿದೆ. ನೀರು ಸಿಗದಿದ್ದಕ್ಕೇನೋ ಇಲ್ಲಿನ ಮರಳುಗಾಡಿನ ಭೂಮಿಗೆ ರಕ್ತದ ದಾಹ ನೀಗ್ತಿಲ್ಲ. ಇದೇ ಕಾರಣಕ್ಕಾಗಿ ಪದೇ ಪದೇ ಯುದ್ಧಗಳು ನಡೆಯುತ್ತಿದ್ದು, ಅದಕ್ಕೆ ಅಂತ್ಯನೇ ಇಲ್ಲದಂತಾಗಿದೆ. ಈಗ ಇಸ್ರೇಲ್ ಇರಾನ್ ನಡುವಿನ ಯುದ್ಧ ಮತ್ತೊಂದು ಲೆವೆಲ್ಗೆ ಹೋಗಿದ್ದು, ಇಬ್ಬರು ಯಾರಿಗೇನೂ ಕಮ್ಮಿ ಇಲ್ಲದಂತೆ ಮದ್ದು ಗುಂಡುಗಳ ಮಳೆಯನ್ನೇ ಸುರಿಯುತ್ತಿದ್ದಾರೆ. ಇಸ್ರೇಲ್ನ ರೈಸಿಂಗ್ ಲಯನ್ ಆಪರೇಷನ್ ತೀವ್ರ. ಮತ್ತೆ ಇಸ್ರೇಲ್ ವಾಯುದಾಳಿಗೆ ಇರಾನ್ನಲ್ಲಿ 60 ಜನ ಸಾವು. ಯಹೂದಿಗಳು ಹಾಗೂ ಶಿಯಾ ದೇಶಗಳ ನಡುವೆ ಮತ್ತೆ ಯುದ್ಧ ತೀವ್ರಗೊಂಡಿದೆ. ಮೊನ್ನೆ ಇರಾನ್ ಮೇಲೆ ಇಸ್ರೇಲ್ ವಾಯುದಾಳಿ ನಡೆಸಿದ್ದು ಇಂದು ಕೂಡ ಮುಂದುವರೆದಿದೆ. ಟೆಹರಾನ್ ಮೇಲೆ ಇಸ್ರೇಲ್ ನಡೆಸಿದ ಅಟ್ಯಾಕ್ಗೆ ಮತ್ತೆ 60 ಮಂದಿ ಸಾವನ್ನಪ್ಪಿದ್ದಾರೆ. ಮಾತ್ರವಲ್ಲದೆ ಟೆಹರಾನ್ನ ಹೌಸಿಂಗ್ ಕಾಂಪ್ಲೆಕ್ಸ್ ಧ್ವಂಸವಾಗಿದೆ. 29 ಮಕ್ಕಳು ಸೇರಿದಂತೆ ಒಟ್ಟು 60 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಇರಾನ್ನ ಒಟ್ಟು 150 ಸ್ಥಳಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ನೂರಕ್ಕೂ ಹೆಚ್ಚು ಡ್ರೋನ್ ದಾಳಿಗೆ ತೈಲ ಘಟಕ ದಗದಗ. ಇನ್ನು ಇಸ್ರೇಲ್ ಸೇನೆ ಇರಾನ್ನ ಬಹುಮುಖ್ಯ ಆದಾಯದ ಮೂಲವಾಗಿರುವ ತೈಲ ಘಟಕದ ಮೇಲೂ ದೊಡ್ಡ ದಾಳಿ ಮಾಡಿದೆ. 100ಕ್ಕೂ ಹೆಚ್ಚು ಡ್ರೋನ್ ಉಡಾಯಿಸಿದ್ದು ರಾಜಧಾನಿ ತೆಹರಾನ್ನಲ್ಲಿರುವ ತೈಲ ಘಟಕ ದಗದಗ ಹೊತ್ತಿ ಉರಿದಿದೆ. ಬೆಂಕಿಯಿಂದ ಗ್ಯಾಸ್ ಫೀಲ್ಡ್ ಹೊತ್ತಿ ಉರಿದಿದ್ದು ಭಾರೀ ಪ್ರಮಾಣದ ನಷ್ಟ ಅನುಭವಿಸಿದೆ. ಇಸ್ರೇಲ್ಗೆ ಇರಾನ್ ತೀಕ್ಷ್ಣ ಪ್ರತ್ಯುತ್ತರ, ಐರನ್ ಡೋಮ್ಗೂ ಹಾನಿ. ಕ್ರಿಯೆಗೆ ತಕ್ಕಂತೆ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ. ನೀವು ದಾಳಿ ಮಾಡ್ತಿದ್ರೆ ನಾವು ಸುಮ್ಮನೆ ಕೂರ್ತೀವಾ ಅಂತ ಇರಾನ್ ಕೂಡ ಇಸ್ರೇಲ್ ಮೇಲೆ ಮುಗಿಬಿದ್ದಿದೆ. ಇಸ್ರೇಲ್ ಮೇಲೆ ನಿರಂತರವಾಗಿ ಕ್ಷಿಪಣಿ ಹಾರಿಸಿ ಹಲ್ಚಲ್ ಸೃಷ್ಟಿಸಿದೆ. ಪರಿಣಾಮ ಇಸ್ರೇಲ್ನ ಶಕ್ತಿಶಾಲಿ ಐರನ್ ಡೋಮ್ಗೂ ಹಾನಿಯಾದ ಮಾಹಿತಿ ಸಿಕ್ಕಿದೆ. ಇಸ್ರೇಲ್ ಸೇನೆಯ ಕೇಂದ್ರ ಕಚೇರಿಯ ಮೇಲೆ ಅಟ್ಯಾಕ್ ಮಾಡಿದೆ. ಟೆಲ್ ಅವೀವ್ ನಗರವನ್ನೇ ಗುರಿಯಾಗಿಸಿ ಕ್ಷಿಪಣಿಗಳ ಮಳೆಯನ್ನೇ ಸುರಿಸುತ್ತಿದೆ. ಹೀಗಾಗಿ ಟೆಲ್ ಅವೀವ್ನಲ್ಲಿ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಒಟ್ಟಾರೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ತಾರಕಕ್ಕೇರಿದೆ. ನಿನ್ನೆ ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿದ ಇಸ್ರೇಲ್ ಇಂದು ತನ್ನ ದಾಳಿಯನ್ನ ತೀವ್ರಗೊಳಿಸಿದೆ. ಇತ್ತ ಇರಾನ್ ಕ್ಷಿಪಣಿಗಳ ಮಳೆಯನ್ನೇ ಸುರಿಸುತ್ತಿದ್ದು ಎರಡೂ ಕಡೆ ವ್ಯಾಪಕ ಹಾನಿ ಹಾಗೂ ಸಾವು ನೋವಾಗಿದೆ. ಇದೇ ವೇಳೆ ಭಾರತ ಯುದ್ಧದ ಬಗ್ಗೆ ತಟಸ್ಥ ನೀತಿ ಅನುಸರಿಸಿದೆ. ಇತ್ತ ಯುದ್ಧದಿಂದ ವಿಶ್ವದ ಮೇಲೂ ಪರಿಣಾಮ ಬೀರಿದೆ. ಈಗಾಗಲೇ ಕಚ್ಚಾ ತೈಲ ಬೆಲೆ ಹೆಚ್ಚಾಗಿದ್ದು ಶೀಘ್ರದಲ್ಲೇ ಪೆಟ್ರೋಲ್ ಡೀಸೆಲ್ ದರವು ಏರಿಕೆಯಾಗುವ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.